ಒಂದು ಬಾದಾಮಿ ಹಾಲಿನಲ್ಲಿ ತುಂಬಾ ಹಣ ಸಂಪಾದನೆ ಮಾಡಿ ಬಾದಾಮಿ ತಂದು ಕೇಸರಿ ಹಾಕಿ ಹಾಲು ಕುಡಿಬೇಕಾದ್ರೆ, ಅಯ್ಯೋ ನನ್ನ ಪಾಸ್ಬುಕ್ಕಿನಲ್ಲಿ ದುಡ್ಡು ಖರ್ಚಾಗ್ತಾ ಉಂಟು, ಸ್ವಲ್ಪ ಕಡಿಮೆ ಹಾಕು ನಾಳೆಯಿಂದ ಬಾದಾಮಿ. ಯಾಕೆ ಅದು? ದೀಪಕ್ಕೆ ಎಣ್ಣೆ ಕಡಿಮೆ ಹಾಕು. ಯಾಕೆ? ಹಣ. ಎಲ್ಲದಕ್ಕೂ ಮೂಲ ಕಾರಣ ಹಣ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಅದು ಖರ್ಚು ಮಾಡಬೇಕಾದ್ರೂ ದುಃಖ, ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ? ನಿಮಗೇನು ಮನೆಯಲ್ಲಿ ಖರ್ಚು ಮಾಡ್ತೀರಿ ದೊಡ್ಡದಾಗಿ, ಇದೇ ತಾನೆ ಗಲಾಟೆ. ಯಾಕೆ? ಸಂಪಾದನೆ ಮಾಡಬೇಕಾದ್ರೆ ದುಃಖ, ಖರ್ಚು ಮಾಡಬೇಕಾದ್ರೆ ದುಃಖ. ಡೆಪಾಸಿಟ್ ಮಾಡಿದ್ರೆ ಆ ಬ್ಯಾಂಕೇ ದಿವಾಳಿ ಆದ್ರೆ, ಮರ್ಜು ಮಾಡಿದ್ರೆ ಪರವಾಗಿಲ್ಲ, ವಿಜಯ ದೇನ ಪರವಾಗಿಲ್ಲ. ಒಂದ್ ವೇಳೆ ಅದೇ ದಿವಾಳಿ ಹೋದ್ರೆ ಕತೆ ಏನು? ಎಂತ ಭಯ. ಕೊನೆಗೆ ಅಷ್ಟೆಲ್ಲ ದುಡ್ಡು ಇಟ್ಟು ಪ್ರಾಣ ಹೋಗುವ ಸ್ಥಿತಿ ಬಂದ್ರೆ ಕತೆ ಏನು? ಕೆಲವ್ರದ್ದು ಹಾಗೆ ಆಯ್ತಲ್ಲ. ಬಂಗಾರದಲ್ಲಿ ಮನೆ ತುಂಬ ಉಂಟು, ಆಸ್ಪತ್ರೆಯಲ್ಲಿ 3 ತಿಂಗಳು ಮಲಗಿ ಹೋದ್ರು, ಮುಗದೇ ಹೋಯ್ತಲ್ಲ ಆಸ್ತಿ. ಎಲ್ಲಿಗೆ ಹೋಯ್ತು ಆಮೇಲೆ? ಸತ್ತ ಮೇಲೆ ಆ ಹಣ ಎಲ್ಲಿ? ಹೊನ್ನೆಲ್ಲಿ? ಕೊಂಡು ಹೊಯ್ಯುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ. ನೀನೊಬ್ಬ ಹುಚ್ಚನ ಹಾಗೆ ತಿರುಗುತ್ತಾ ಇದೆಯಲ್ಲ, ಸತ್ತ ಮೇಲೆ ಯಾರ ಸಂಬಂಧ ನಮಗಿರೋದಿಲ್ಲ, ಸಂಬಂಧ ಏನು ಅಂತ ಗೊತ್ತಿಲ್ಲ, ಎಲ್ಲ ನಮ್ಮವು ಅಂತ ಹೇಳ್ತಾ ಇರ್ತೇವೆ, ಯಾವುದೋ ನಮ್ಮದಲ್ಲ. ಅವಾಗ ಯಾರಿಗೋ ನಮಗೂ ಸಂಬಂಧ ಹೇಳಿ? ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ.